MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹೈಕಮಾಂಡ್ ಸಂಪರ್ಕದಲ್ಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ 2 ನಿಮಿಷದ ಹಿಂದೆ ಹೈಕಮಾಂಡ್ ಜೊತೆ ಮಾತನಾಡಿದ್ದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಜೊತೆಗೆ ಮಾತನಾಡ್ತಲೇ ಇರ್ತೇನೆ, ನಾನು ನಾಳೆ ನವದೆಹಲಿಗೆ ಹೋಗ್ತಾ ಇದ್ದೇನೆ ಅಂತ ಡಿಕೆ ಹೇಳಿದ್ರು. ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ನಾನು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿರೋ ಬಗ್ಗೆ ಮಾತನಾಡಿದ್ದಾರೆ. ಹೈಕಮಾಂಡ್ ಜೊತೆಗೆ ಮಾತನಾಡ್ತಲೇ ಇರ್ತೀನಿ, 2 ನಿಮಿಷದ ಹಿಂದೆ ಅಷ್ಟೇ ನಾನು ಮಾತನಾಡಿದ್ದೆ ಹೈಕಮಾಂಡ್ ಜೊತೆ ಅಂತ. ಇದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ, ಹೈಕಮಾಂಡ್ ಜೊತೆ ನಾನು ನಿರಂತರ ಸಂಪರ್ಕದಲ್ಲೇ ಇದ್ದೀನಿ ಅಂತ ಹೇಳಿದ್ದಾರೆ. ಕಾನ್ಫಿಡೆನ್ಸ್ ಏನ್ರಿ, ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ಈ ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ, ಯಾವುದೋ ವಿಚಾರ MLC ಸೀಟು ಜಲ್ದಿ ಬಿ ಫಾರ್ಮ್ ಕೊಡ್ಬೇಕು ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ ಈಗ ಜಸ್ಟ್ 5 ನಿಮಿಷ ಮುಗಿಸಿದಾಗ ಮಾತಾಡಿದೆ. ನಾನು ನಾಳೆ ಹೋಗ್ತಾ ಇದ್ದೀನಿ ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ನಾನು ನಾಳೆ ಹೋಗ್ತಾ ಇದ್ದೀನಿ ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೂ ಟೈಮ್ ಕೇಳಿದ್ದೀನಿ. ಇನ್ನು ದೆಹಲಿ ಭೇಟಿ ಬಗ್ಗೆ ಜಗದೀಶ್ವರಿ ದೇವಿ ಮುಂದೆ ಪ್ರಶ್ನೆ ಇಟ್ಟಂತ ಡಿಕೆ, 22ಕ್ಕೆ ದೆಹಲಿಗೆ ಹೋಗ್ತೇನೆ, ಶುಭ ಸುದ್ದಿ ಬೇಕು ಎಂದಿದ್ದ ಡಿಕೆ, ಹೋಗಿ ಬನ್ನಿ ಶುಭ ಸುದ್ದಿಯೇ ಸಿಗುತ್ತೆ ಅಂತ ದೇವಿ ಉತ್ತರ ಕೊಟ್ಟಿರೋದಾಗಿದೆ. ಡಿಕೆಗೆ ಶುಭ ಸೂಚನೆ ನೀಡಿರುವಂತ ಆನ್ಲೆ ಜಗದೀಶ್ವರಿ ದೇವಿ. ಇದರ ಬೆನ್ನಲ್ಲೇ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿಸಿಎಂ ಡಿಕೆ. ಬಹಳ ಮುಖ್ಯವಾಗಿ 22ಕ್ಕೆ ದೆಹಲಿಗೆ ಹೋಗ್ತಾ ಇದ್ದೀನಿ, ನಾನು ಶುಭ ಸುದ್ದಿ ಬೇಕು ಅಂತ ಡಿಕೆ ಕೇಳಿದ್ರು ಅಂತ ಗೊತ್ತಾಗಿದೆ ದೇವಿಯ ಮುಂದೆ. ಆಗ ಹೋಗಿ ಬನ್ನಿ ಶುಭ ಸುದ್ದಿಯೇ ಸಿಗುತ್ತೆ ಅಂತ ದೇವಿ ಉತ್ತರ ಕೊಟ್ಟಿದೆ ಅಂತ ಹೇಳಿ ಈಗ ಮಾಹಿತಿ ಸಿಗ್ತಾ ಇದೆ. ದೇವಿಯ ಕಡೆಯಿಂದ ಉತ್ತರ ಬಂದಿದೆ. ಇನ್ನೊಂದು ಕಡೆ ವಿಘ್ನ ನಿವಾರಕನ ಬಲಬದಿಯಿಂದ ಹೂ ಬಿದ್ದಿರೋದು ಕೂಡ ನೀವು ನೋಡ್ತಾ ಇದ್ರ. ಸೊ ಹೀಗೆ ಸಾಲು ಸಾಲು ಶುಭ ಸೂಚಕಗಳು ಡಿಕೆ ಶಿವಕುಮಾರ್ ಅವರಿಗೆ ಸಿಗ್ತಾ ಇದೆ. ಈ ಟೆಂಪಲ್ ರನ್ನಲ್ಲಿ ಹೋಗಿ ಬನ್ನಿ ಶುಭ ಸುದ್ದಿ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ಕುರ್ಚಿ ಕಿತ್ತಾಟವನ್ನ ಹೈಕಮಾಂಡ್ ತಿಳಿ ಮಾಡುತ್ತೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಕೂಡ ತಿಳಿ ಮಾಡ್ತಾರೆ, ಹೈಕಮಾಂಡ್ ನಿಂದ ಹೇಳಿಕೆ ಬಂದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಹೇಳಬೇಕು ಅಂತ ಗಮನಿಸ್ತಾರೆ, ಈಗಾಗಲೇ ಕರೆದು ಮಾತನಾಡ್ತಾರೆ ಅಂತ ಹೇಳಿದ್ದಾರೆ. ಕರೆದು ಮಾತನಾಡಬಹುದು ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾನು ಭೇಟಿ ಮಾಡಿದಾಗ ನಾನು ಇದನ್ನೇ ಹೇಳ್ತೀನಿ, ಯಾವುದೂ ಕೂಡ ಗೊಂದಲ ಅಥವಾ ವಿಭಿನ್ನವಾದಂಥ ಹೇಳಿಕೆಗಳು ಬರೋದು ಮತ್ತು ಇದೆಲ್ಲ ನಿಂತು ಹೋಗ್ಬೇಕು. ಜನ ನಮ್ಮನ್ನು ಆರಿಸಿ ಕಳಿಸಿದ್ದಾರೆ, ನಾವು ಕೆಲಸ ಮಾಡಬೇಕು. ನಮ್ಮ ಏನು ಭರವಸೆಗಳನ್ನ ಪ್ರಣಾಳಿಕೆಯಲ್ಲೆಲ್ಲ ಹೇಳ್ಕೊಂಡಿದ್ದೋ ಅದನ್ನೆಲ್ಲ ನಾವು ಮಾಡಬೇಕಲ್ವಾ. ಹೈಕಮಾಂಡಿನ ಯಾವುದೇ ತೀರ್ಮಾನಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಈಗಲೂ ಅದಕ್ಕೆ ಸ್ಟ್ಯಾಂಡ್ ನಂದು. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ. ಆದರೆ ಒಂದಂತೂ ನಿಜ, ನಾವು ಈಗ ಬಡ್ಜೆಟ್ ಹತ್ರ ಬರ್ತಾ ಇದೆ, ಆದಷ್ಟು ಬೇಗ ಈ ಎಲ್ಲ ಬಗೆಹರಿಸ್ಕೊಂಡು ನಾವು ಬಡ್ಜೆಟನ್ನು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಬಡ್ಜೆಟನ್ನು ಕೊಟ್ಟು ಮುಂದೆ ಕೆಲಸ ಮಾಡೋದು ಒಳ್ಳೆಯದು ಅಂತ ಅವ್ರಿಗೆ ಗೊತ್ತಿದೆ. ಹೈಕಮಾಂಡ್ನವ್ರಿಗೆ ಇಂಥದ್ದು ಎಷ್ಟು ನೋಡಿದ್ದಾರೆ ಅವರು. ಇದೆಲ್ಲ ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.